ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಲಾಗಿನ್ ಮಾಡಿದಾಗ ಒಂದು ರಿಸಲ್ಟ್ಸ್ ಗ್ರೀನಲ್ಲಿ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿರೋ ಬಗ್ಗೆ ಕಾಣಿಸ್ತಾ ಇದೆ. ಸೊ ಅದರ ಬಗ್ಗೆ ಸುಮಾರು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸನ್ನು ಹಾಕಿದ್ರು. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮಿಗೆ ಕೂಡ ಒಂದು ಸ್ಕ್ರೀನ್ಶಾಟನ್ನು ಕೂಡ ಶೇರ್ ಮಾಡಿದರು. ಸೊ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ನಿಮಗೆ ಮೆಸೇಜ್ ಬರ್ತಾ ಇದೆ. ನೀವು ಲಾಗಿನ್ ಮಾಡಿದಾಗ ನಿಮಗೆ ಇಲ್ಲಿ ಏನಂತ ಬರುತ್ತೆ ಅಂದರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಡಿ ಕ್ಯಾಟಗರೈಸೇಷನ್ ರಿಸಲ್ಟ್ಸ್ ಕೌನ್ಸಿಲಿಂಗ್ 24-25 ನಾಟ್ ಸೆಲೆಕ್ಟೆಡ್ ಅಂತ ಈ ಥರ ಬರ್ತಾಯಿದೆ. ಸೊ ಇದು ಏನಾಗಿತ್ತು ಅಂದರೆ, ನಿನ್ನೆ ಒಂದು ಗೌರ್ಮೆಂಟ್ ರಜೆ ಇದ್ದಾಗ ಸೊ ಇದು ಸರ್ವರ್ ಪ್ರಾಬ್ಲಮ್ ಆಗಿ ಈ ಥರ ಇಶ್ಯೂ ಆಗಿತ್ತು. ಬಟ್ ಇದು ಕ್ಲಿಯರ್ ಇವತ್ತು ಈವ್ನಿಂಗ್ ತನಕನೂ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ನಾನು ಚೆಕ್ ಮಾಡಿ ನೋಡಿಲ್ಲ. ಬಟ್ ಇದು ನಾವು ಒಂದು ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರು. ಸೊ ಅವಾಗ ನೋಡಿದಾಗ ಈ ಥರ ಆಗಿರುವಂಥದ್ದು. ಬಟ್ ಇದು ನಿಮಗೆ ವರಿಡ್ ಅಬೌಟ್, ಇದು ನೆಟ್ವರ್ಕ್ ಪ್ರಾಬ್ಲಮಿಂದ ಆಗಿರುವಂಥದ್ದು. ಇನ್ನೂವರೆಗೆ ನಿಮಗೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ, ರ್ಯಾಂಕ್ ನಂಬರ್ಗಳನ್ನು ಬಿಟ್ಟಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ರ್ಯಾಂಕ್ ನಂಬರ್ ಬಿಡಬೇಕು, ಆಮೇಲೆ OTP ಬರಬೇಕು, ಆಮೇಲೆ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗಬೇಕು, ನೀವು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕು. ಆವಾಗ ಬರುವಂತಹ ಒಂದು ರಿಸಲ್ಟ್ ಈ ಥರ ಬರುತ್ತೆ. ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಆದಾಗ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಡೋಂಟ್ ವರಿ ಅಬೌಟ್, ಇಗ್ನೋರ್ ಮಾಡಿ.